ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ ಮಖಾ ನಕ್ಷತ್ರ. ಈ ದಿವಸ ಗುರುವಾರ. ಗುರುಸೇವೆಯನ್ನು ಮಾಡಬೇಕು. ಗುರುಸೇವೆ ಅಂತಂದರೆ ಯಾರು ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದಾರೋ, ಜೀವನ ಮಾರ್ಗದರ್ಶನ ಬೇರೆ, ಅಭ್ಯಾಸ ಹೇಳಿಕೊಡ್ತಕ್ಕಂಥ ಶಿಕ್ಷಣ ಬೇರೆ. ಶಿಕ್ಷಕರು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶಿಕ್ಷಕರು ಒಂದು ಪಾಠ ಪ್ರವಚನ ಇಷ್ಟು ಸಾಧ್ಯವಾಗುತ್ತಷ್ಟೇ, ಒಂದು ಪ್ರಾಥಮಿಕ ಹಂತ ಅದು. ಗುರು ಹಾಗಲ್ಲ, ಆತ ಜೀವನ ಮುಕ್ತಿಯ ದಾರಿಯನ್ನು ಸೂಚಿಸ್ತಕ್ಕಂಥ, ನಮಗೆ ನಮ್ಮ ಏನು ಆತ್ಮೋದ್ಧಾರ ಅಂತೀವಲ್ಲ, ಅದು ನಮ್ಮಿಂದನೇ ಆಗ್ತಕ್ಕಂಥದ್ದು. ಆದರೆ ಅಂಥದಕ್ಕೊಂದು ದಾರಿ ಸೂಚಿಸ್ತಕ್ಕಂಥದ್ದು ಗುರು. ಅದು ಗುರು ಅಂತ ನಾವೆಲ್ಲರಿಗೆ ಗುರು 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 ಒಂದು ಈ ದಿವಸ ಆ ಶಬ್ದಕ್ಕೆ ಒಂದು ಕಳಂಕ ಆಗಿಬಿಟ್ಟಿದೆ. ಆ ರೀತಿಯಲ್ಲಿ ನಾವು ಗುರುವನ್ನು ಕಾಣಬೇಕು. ಗುರು ಅಂತಕ್ಕಂಥವನು ನಮ್ಮ ಈ ಲೌಕಿಕ ಬಂಧನಗಳನ್ನ ಬಿಡಿಸ್ತಕ್ಕಂಥವನು. ಲೌಕಿಕದಲ್ಲೇ ಇದ್ದು ಹೇಗೆ ಪಾರಮಾರ್ಥಿಕ ಭಗವಂತನ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಇರುವುದರಲ್ಲಿ ನಾವು ಆ ರೀತಿಯ ಒಂದು ಕಾಣ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಅವರು ಗುರು. ಅದು ನಮ್ಮ ನಡುವೆ ಇಲ್ಲ ಅಂತಲ್ಲ, ನಮ್ಮ ನಡುವೆ ಇದ್ದಾರೆ. ಆ ರೀತಿಯ ಕಾಣ್ಕೋಬೇಕು. ಅಂತಹ ಗುರು ಸಿಗಲಿಕ್ಕೂ ನಮಗೆ ಭಗವದ ಕೃಪೆ ಬೇಕು, ಅಥವಾ ಗುರುವಿನ ಕೃಪೆಯೇ ಬೇಕಾಗುತ್ತೆ. ಆ ರೀತಿಯಲ್ಲಿ ಅರಸಬೇಕು. ಆ ಒಂದು ಸಾಧ್ಯತೆಯಿಂದಾಗಿ ನಮ್ಮ ಬದುಕು ಬದಲಾಗುತ್ತೆ. ಅಂಥವ್ರ ಮಾರ್ಗದರ್ಶನ ಸಿಕ್ಕಾಗ ಅದು ಬದುಕು ಬದಲಾಗೋ ಸಾಧ್ಯತೆ ಇರ್ತದೆ. ಅದು ಬೇರೆ ವಿಚಾರ, ಅಂದರೆ ಅದು ಅಲೌಕಿಕವಾದ ವಿಚಾರ. ಸಾಮಾನ್ಯವಾಗಿ ನಮಗೇನಪ್ಪ ಅಂದರೆ ಗುರು ಅಂದರೆ ಗುರುವಾರ ದಿವಸ ಯಾವುದೋ ಒಂದು ಮಂದಿರಕ್ಕೋ ಮಠಕ್ಕೋ ಹೋಗಿಬಿಟ್ಟು ಒಂದು ಪೂಜೆ ಮಾಡಿ, ಇದು ಸಾಮಾನ್ಯ. ಪಾಪ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಇದರಿಂದ ನಮಗೆ ಫಲ ಇಲ್ಲ ಅಂತಲ್ಲ, ಖಂಡಿತವಾಗಿಯೂ ಇದೆ. ನೀವು ಮಾಡ್ತಕ್ಕಂಥ ಗುರುವಾರ ಬಂದಿದೆಯಪ್ಪ, ಈ ದಿವಸ ಯಾವುದೋ ಒಂದು ಮಠಕ್ಕೆ ಹೋದೆ, ನಾನು ಒಂದು ಗುರುವಿನ ಆರಾಧನೆ ಮಾಡಿದೆ, ಗುರುಗಳಿಗೆ ಒಂದು ಸ್ವಲ್ಪ ಏನು ಕೊಟ್ಟು ಬಂದೆ, ಧಾನ್ಯ ಅಥವಾ ಬೆಲ್ಲ ಕೊಟ್ಟು ಬಂದೆ. ಇದರಿಂದ ಏನಾಗುತ್ತೆ ಅಂದರೆ, ಹೌದು ನಿಮಗೆ ಲೌಕಿಕದಲ್ಲಿ ಏನು ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ಏನು ಇದು ಕೊಡಪ್ಪ ಅದು ಕೊಡಪ್ಪ ಇದು ಕೊಡಪ್ಪ, ಬರೀ ನಾವು ಬೇಡುವುದೇ ಆಗಿದೆ ಅಲ್ಲಿ. ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಈ ಹೊತ್ತಿನ ಕಷ್ಟ ಹೋಗಲಿ, ಈ ಹೊತ್ತು ನಮ್ಮ ಆಫೀಸಲ್ಲಿ ಯಾರೂ ಬೈದೇ ಇರಲಿ, ಈ ಹೊತ್ತು ನನ್ನ ಕೆಲಸ ಸುಲಭವಾಗಿರಲಿ, ಈ ಹೊತ್ತು ನನಗೆ ಈ ವಿದ್ಯೆ ಬರಲಿ, ಇವತ್ತು ಪರೀಕ್ಷೆಗಿದ್ದೆ ಅಕಸ್ಮಾತ್ ಏನಾದರೂ ಅದು ನಂಗೆ ಪಾಸ್ ಆಗೋ ಹಾಗಾಗಲಿ. ಇದೆಲ್ಲ ನಮ್ಮ ಕಥೆ ಇಷ್ಟೇ ಆಗಿದೆ. ಆಯಿತು, ನಮ್ಮ ಕಥೆ ಇಷ್ಟೇ ಅಂತ ಅಂದುಕೊಂಡೆ ಇದನ್ನೇ ಅನುಗ್ರಹವಾಗೋ ಹಾಗೆ ನೀವು ಕೇಳಬಹುದಾ? ಖಂಡಿತ ಕೇಳಬಹುದು. ಈ ದಿವಸ ನಿಮ್ಮ ಗುರುಮಂದಿರಕ್ಕೆ ಹೋಗಿ ಕೇಳ್ಕೊಂಡು ಬನ್ನಿ. ಅದರಲ್ಲಿ ಸಕ್ಸಸ್ ಆಯಿತಾ, ಅಲ್ಲಿಗೆ ನಿಲ್ಲಬಾರ್ದು ನಮ್ಮ ಜೀವನ. ಇದರಲ್ಲಿ ನಾನು ಸಕ್ಸಸ್ ಆಯಿತು ಇವತ್ತು ಆಯಿತು ಅಂದಾಗ ನಮ್ಮ ಗುರಿ ಬೇರೆ ಇದೆ. ಆ ಕಡೆನೂ ಸ್ವಲ್ಪ ನೋಡಬೇಕು. ಹಾಗೆ ನೋಡುವ ಮನಸ್ಸು ನಮಗೆ ಬರಬೇಕು ಅಂತ ಗುರು ಪ್ರಾರ್ಥನೆ ಆಗಬೇಕು. ಬರೀ ಲೌಕಿಕವೇ, ಬರೀ ಹಣ ವ್ಯವಹಾರ, ಬರೀ ನಮ್ಮ ಸಂಸಾರ, ಇದು ನೋಡಿ ಹೆಚ್ಚು ಮನುಷ್ಯನನ್ನು ಹೀರುತ್ತೆ, ಹೆಚ್ಚು ಚಿಂತನೆಗೆ ಒಳಪಡಿಸುತ್ತೆ. ತನ್ನ ಮೂಲಕ ನಮಗೆ ಕಾಯಿಲೆಗಳೇ ಬಂದುಬಿಡುತ್ತೆ. ಯೋಚನೆ ಮಾಡಿ 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 ಹೇಗಪ್ಪ ಬದುಕೋದು, ಹೇಗಪ್ಪ ಸಂಪಾದಿಸೋದು, ಹೇಗಪ್ಪ ದಾಟೋದು. ಈ ಭವ ಬಂಧನ ದಾಟಿಸಬೇಕು ಗುರು. ಅದು ಪ್ರಾರ್ಥನೆ ಮಾಡಬೇಕು. ನನಗೆ ಸಾಕಪ್ಪ, ಈ ಜಂಜಡ ಸಾಕು, ಬೇರೆ ಇನ್ನೇನಾದರೂ ದಾರಿ ಇದೆಯಾ? ನಿನ್ನ ಸೇವೆ, ನಿನ್ನ ಸಂಘ, ಅದಕ್ಕೆ ಅವಕಾಶ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ನೀವೀಗ ಮಾಡಿದ ಪ್ರಾರ್ಥನೆ ಇವತ್ತೇ ಫಲ ಕೊಡುತ್ತೆ ಅಂತಲ್ಲ, ನಾವು ಬಿತ್ತಿದ ತಕ್ಷಣ ಫಲ ಬಂದುಬಿಡೋದಿಲ್ಲ. ಹೀಗೆ ಅದು ಇನ್ಯಾವತ್ತೋ ಒಂದು ದಿವಸ ಫಲ ಬರುತ್ತೆ. ಆ ಫಲ ನಮಗೆ ಒಂದು ವಿಶೇಷವಾದ ಸಂದರ್ಭವನ್ನು, ವಿಶೇಷವಾದ ಕಾಲವನ್ನು, ವಿಶೇಷವಾದ ಸಂಪರ್ಕವನ್ನು ಏರ್ಪಾಡು ಮಾಡುತ್ತೆ. ಅದಕ್ಕೆ ನಾವು ಈ ಹೊತ್ತು ಸಿದ್ಧರಾಗಬೇಕು. ಇದ್ರ ಜೊತೆಗೆ ನನಗೆ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಅದ್ರ ಜೊತೆಗೆ ನನ್ನ ಗುರಿನೂ ಬೇರೆಯೂ ಇದೆ, ಅದನ್ನು ನಾನು ದಾಟುವ ಹಾಗೆ ಮಾಡು. ಇದರ ಬಲದ ಮೇಲೆ ಅದು ಬೇರು ನಿಂತಿದೆ, ಇದರ ಮೇಲೆ ಬೇರೆ ಕೊಂಬೆ. ಒಂದು ಬೇರು ಕೆಳಗೆಲ್ಲೋ ಇರ್ತದೆ, ಅದರ ಕೊಂಬೆಗಳಲ್ಲಿ ಫಲ ಬರ್ತದೆ. ಆ ರೀತಿಯಲ್ಲಿ ನಾವು ಇಂತಹ ಲೌಕಿಕ ಅರ್ಥದ ಮೇಲೆ ನಿಂತ್ಕೋಬೇಕು. ಹಣ ಬೇಡ ಅಂತಲ್ಲ, ಖಂಡಿತ ಬೇಕು. ನಿಂತುಕೊಂಡು ನಾವು ಶಾಖೆಗಳಲ್ಲಿ ಆ ಫಲವನ್ನು, ಮುಕ್ತಿ ಫಲವನ್ನು ಬಯಸಬೇಕು. ಇಂಥದ್ದೊಂದು ಅವಕಾಶ ಏರ್ಪಾಡು ಮಾಡಿಕೊಡು ಅಂತ ನಾವು ಭಕ್ತಿಯಿಂದ ಪ್ರಾರ್ಥಿಸಬೇಕು ನಮ್ಮ ಗುರುವಿನಲ್ಲಿ. ಗುರು ಕೃಪೆ ಮಾಡಿದರೆ ಖಂಡಿತ ಆಗುತ್ತೆ. ದೇವತೆಗಳಿಗೂ ಮಿಗಿಲಾದ ಶಕ್ತಿ ಗುರುವಿಗಿರುತ್ತೆ ಅಂತ ನಾವು ನಂಬಿರ್ತಕ್ಕಂಥದ್ದು. ಹೀಗಾಗಿ ಆ ರೀತಿಯ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಲೌಕಿಕವನ್ನು, ಅಲೌಕಿಕವನ್ನು, ಇದರ ಜೊತೆಗೆ ನಮ್ಮ ಸಾಗರವನ್ನೇ, ಬಂಧನವನ್ನೇ ದಾಟುವಂತಹ ಶಕ್ತಿ ಗುರು ಕೃಪೆ ಮಾಡಲಿ. ಒಳ್ಳೆಯದಾಗಲಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.